ಏ ನಾನು ತುಂಬ ಎಲ್ಲ ವಿಚಾರಗಳಲ್ಲಿ ಎಲ್ಲದನ್ನು ನಾನು ಒಪ್ಪಲ್ಲ. ಇದು ಪರಿಸರವಾದಿಗಳು ಈ ವಿಚಾರದಲ್ಲಿ ಏನು ಸ್ಟ್ಯಾಂಡ್ ತೊಗೊಂಡಿದ್ದಾರೋ ಅದು ನಾನು ಜಾಗನೂ ಕೂಡ ನಾನು ನೋಡಿಲ್ಲ. ಒಂದಷ್ಟು ಡೆವಲಪ್ಮೆಂಟ್ ಆಗಬೇಕಾದ್ರೆ ಒಂದಷ್ಟು ಮರಕಟ್ಟುಗಳನ್ನು ಮಾಡ್ತೀವಿ ನಾವು. ಯಾಕಂದರೆ ನಾನು ಬೆಂಗಳೂರು ಮೈಸೂರು ಹೈವೇ ಮಾಡಿಸಿದ್ರು, ಮೈಸೂರು ಟು ಮಡಿಕೇರಿಗೆ ಹೈವೇಗೆಲ್ಲ ಮಾಡಿಸ್ತು ನಾನು. ರಿಂಗ್ ರೋಡ್ನಲ್ಲಿ ಗಿಡ ನಡೆಸ್ತವನೇ ನಾನು. ಎಲ್ಲ ಮೀಡಿಯನ್ಗಿರ್ಬೋದು, ಶೋಲ್ಡರ್ಗಿರ್ಬೋದು ಗಿಡ ನಡೆಸೋನು. ನನಗೆ ಗಿಡ ನಡೆಸೋಕ್ಕೂ ಬರುತ್ತೆ, ಕಡ್ಸೋದಕ್ಕೂ ಬರುತ್ತೆ. ಹಾಗೆ ನಾನು ತೀರಾ ಪರಿಸರದ ವಿಚಾರಕ್ಕೆ ಅಂತ ಹೋಗಲ್ಲ. ಆದರೆ ಮೈಸೂರು ದಸರಾ ಏನಿದೆಯಲ್ಲ ಅದಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯ ಇದೆ. ನಾನು ಮೊನ್ನೆನೂ ಹೇಳಿದೆ, ಸವದತ್ತಿ ಯಲ್ಲಮ್ಮನ ಜಾತ್ರೆಗೆ ಯಾವ ರೀತಿಯ ತನ್ನದೇ ಆದಂತಹ ಗುಣಲಕ್ಷಣಗಳಿದೆಯೋ, ಸಿರ್ಸಿಯ ಮಾರಿಕಾಂಬ ಜಾತ್ರೆಗೆ ಹೇಗಿದೆಯೋ ಅದೇ ರೀತಿಯಲ್ಲಿ ನಮ್ಮ ಕರಗ, ಬೆಂಗಳೂರಿನ ಕರಗ ಅದಕ್ಕೆ ಆದಂಥ ವೈಶಿಷ್ಟ್ಯ ಇದೆ. ನಮ್ಮ ಮೈಸೂರಿನ ದಸರಾಕ್ಕೂ ಕೂಡ ಅದರದ್ದೇ ಆದಂತಹ ವಿಶಿಷ್ಟವಾದಂಥ ಗುಣಲಕ್ಷಣಗಳಿದ್ದಾವೆ. ಇದಕ್ಕೆ ದಕ್ಷಿಣ ಕನ್ನಡ, ಅದರಲ್ಲೂ ಕೂಡ ಪರಶುರಾಮ ಭೂಮಿಯ ಅಲ್ಲಿನ ನೆಲದ ಕಲೆಗಳಾದಂತಹ, ಅಲ್ಲಿನ ಆಟೋಟಗಳಾದಂತಹ ಯಕ್ಷಗಾನ ಇರ್ಬೋದು, ಅಲ್ಲಿನ ನೇಮ ನಿಷ್ಠೆಗಳಿರ್ಬೋದು, ನಾಗರ ಪೂಜೆಗಳಿರ್ಬೋದಂಥದ್ದು, ಅದೇ ರೀತಿಯಲ್ಲಿ ಕಂಬಳ ಇರ್ಬೋದು. ಆ ನೆಲಕ್ಕೆ ಅದು ಸೀಮಿತವಾಗಿದ್ದರೆ ನಮಗೂ ಅದು ಖುಷಿನೇ. ನಾವೇನು ಕಂಬಳದ್ದೇನು ವಿರೋತ್ಸವ ಅಂತವರಲ್ಲ. ಇನ್ನು ಹಳೆ ಬೆಳಗ್ಗೆ ಇನ್ಯಾರೋ ಬರ್ತಾರೆ, ಜಲ್ಲಿಕಟ್ಟು ಮಾಡೋಣ ಅಂತ ಹೇಳ್ತಾರೆ. ಆಯಿತಾ, ಇಲ್ಲಿ ಬಂದುಬಿಟ್ಟು ಕೋಳಿ ಆಟನೂ ಆಡಿಸೋಣ ಅಂತ ಹೇಳ್ತಾರೆ. ಮಾಡೋಕ್ಕಾಗುತ್ತಾ? ದಸರಾ ಶಾಸ್ತ್ರೋಕ್ತವಾಗಿ ಅದು ಸಂಪ್ರದಾಯ ಪರಂಪರೆಗೆ ಪೂರಕವಾಗಿ ನಡೆಯುವಂತಹ ಒಂದು ಆಚರಣೆಯಾಗಿದೆ. ನಮ್ಮ ಮಹಾರಾಜರು ಅದಕ್ಕೆ ಮೇಲ್ಪಂಕ್ತಿನ ಹಾಕ್ಕೊಟ್ಟಿದ್ದಾರೆ. ಅದಕ್ಕೆ ಬಂದಾದ ನಂತರ ದಸರಾಕ್ಕೆ ಬೇರೆ ಬೇರೆ ಯುವ ದಸರಾಗಳು, ಗ್ರಾಮೀಣ ದಸರಾ, ರೈತರ ದಸರಾ, ಇವೆಲ್ಲವೂ ಕೂಡ ನಮ್ಮ ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ಮಾಡಿದ್ದೇವೆ ಹೊರತು ಬೇರೊಂದು ಜಾಗದ ಒಂದು ಆಟವನ್ನು ನಾವಿಲ್ಲೇನು ತರಕ್ಕೆ ಹೋಗಿಲ್ಲ.